ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಶಿವಲ್ಲಿ. ಹಲೋ ಸುಬ್ಬು, ನೀನ್ ಆರಾಮಾಗಿದ್ಯಾ ಅಲ್ವಾ? ಆರಾಮಾಗಿದ್ದೀನಿ. ಯಾಕೆ ಕೇಳ್ತಿದ್ಯಾ? ಶ್ರೀವಲ್ಲಿ ಕಾಲ್ ಬಂತ, ಅದಕ್ಕೆ ಆ ಕಡೆ ಹೋದ್ನ ಇವನು. ಸುಬ್ಬು, ಏನಾಯ್ತು ಗೊತ್ತಾ? ನಾನು ನಿಮ್ ಮನೆ ಕಡೆ ಹೋಗ್ತಾ ಇದ್ದೆ, ಸಡನ್ ಆಗಿ ಎಡಬಿಟ್ಟೆ. ಅದಕ್ಕೆ ತುಂಬಾ ಭಯ ಆಯ್ತು, ನೀನು ಕಾಲ್ ಮಾಡ್ದೆ. ಹೌದಾ? ಅದು ಗಾಡಿ ಪಂಚರ್ ಆಗೋಗಿತ್ತು. ಪಂಚರ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೆ, ಅಷ್ಟೊತ್ತಿಗೆ ನೀನು ಫೋನ್ ಮಾಡಿದೆ ನೋಡು. ಏನು ಪಂಚರ್ ಆಯ್ತಾ? ನೋಡಿದ್ಯಾ, ನೀನ್ ಯಾವ್ದೋ ತೊಂದ್ರೆಲಿದ್ಯಾ ಅಂತ ನನಗೆ ಹೇಗ್ ಗೊತ್ತಾಯ್ತು ಅಂತ? ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಾವೇನಾದ್ರೂ ಎಡವಿದ್ರೆ ನಮಗ್ ಹತ್ರ ಆಗಿರೋರ್ಗೆ ಏನೋ ತೊಂದ್ರೆ ಆಗಿರತ್ತೆ ಅಂತ. ನೋಡಿದ್ಯಾ ಅದ್ ಎಷ್ಟು ನಿಜ ಅಂತ? ನಾನ್ ನಿನಗೆ ಎಷ್ಟು ಹತ್ರ ಆಗಿದ್ದೀನಲ್ಲ ಸುಬ್ಬು. ಸರಿ ಶಿವಲ್ಲಿ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ಲಾ? ಸರಿ ಸುಬ್ಬು, ಆಯ್ತು. ಏಯ್ ಸುಬ್ಬು, ನಾವೆಲ್ಲರೂ ಇಲ್ಲಿ ನಿಂತ್ಕೊಂಡು ನಿನ್ಗೋಸ್ಕರ ಕಾಯ್ತಾ ಇರೋದು ಕಾಣಿಸ್ತಿಲ್ವಾ ನಿನಗೆ? ಸಾಲಿಗ್ರಾಮದಲ್ಲಿ ನಮಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಜವಾಬ್ದಾರಿ ಇಲ್ವಾ ನಿನಗೆ? ಅಯ್ಯೋಯ್ಯೋ ಮೇಡಮ್, ಯಾಕೆ ಇಷ್ಟೊಂದು ಗರಂ ಆಗ್ಬಿಟ್ಟಿದ್ದಾರೆ? ಪಂಚರ್ ಹಾಕಿದ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬಂದೆ ಮೇಡಮ್. ನಡೀರಿ ಹೋಗೋಣ. ನೀನೊಬ್ನೇ ಹೋಗೋದೇನ್ ಬೇಕಾಗಿಲ್ಲ. ಇತ್ತೀಚೆಗೆ ನಿನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ. ನೀನು ಇವರು ಇಬ್ರೇ ಹೋದ್ರೆ 1 ಗಂಟೆ ಆದ್ರೂ ವಾಪಸ್ ಬರಲ್ಲ, ಫೋನಲ್ಲಿ ಮಾತಾಡ್ತಾ ಕುತ್ಕೊಂಡ್ಬಿಡ್ತೀಯ. ಏನ್ ಬೇಕಾಗಿಲ್ಲ, ನೀವು ಇಲ್ಲೇ ಇರಿ, ನಾನು ಸುಬ್ಬು ಹೋಗಿ ಪಂಚರ್ ಹಾಕ್ಸ್ಕೊಂಡ್ ಬರ್ತೀವಿ. ಮೇಡಮ್ ಅವರೇ, ನೀವ್ಯಾಕೆ ಹೋಗ್ಬೇಕು? ನಾನು ಹೋಗ್ಲೇಬೇಕು. ನಾನು ಹೋಗಿಲ್ಲ ಅಂದ್ರೆ ಇವ್ನು ವಾಪಸ್ಸೇ ಬರಲ್ಲ. ನೋಡಿ. ಸರಿ ಬನ್ನಿ ಮೇಡಮ್, ಇಲ್ಲೇ ಇರಿ, ಬರ್ತೀವಿ. ಇವರಿಬ್ರು ಹೋದ್ಮೇಲೆ ನಾನೊಬ್ಳೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ಲಿ ಈ ರಸ್ತೆಯಲ್ಲಿ? ಅವ್ರ ಜೊತೆಗೆ ಹೋದ್ರೆ ಏನಾದ್ರು ವಿಷಯ ತಿಳಿಯಿತು. ಅವ್ರ ಜೊತೆಗೆ ಹೋಗ್ತೀನಿ. ಕಾರ್ತಿಕೇಯ, ಸುಬ್ರಹ್ಮಣ್ಯ, ಮೇಡಮ್ ಅವರೇ, ಕಾರ್ತಿಕೇಯ. ಯವ್ವ, ಈ ಯಂಗ್ ಜನರೇಷನ್ ಜೊತೆಗೆ ರೇಸ್ ಅಂತೂ ಮಾಡಕ್ಕಾಗಲ್ಲ. ಆದ್ರೂ ಇವ್ರ ಜೊತೆಗೆ ಇಷ್ಟೊಂದು ಫಾಸ್ಟ್ ಆಗಿ ನಡೀತಿದ್ದೀನಿ ಅಂದ್ರೆ ಇದರಿಂದ ನನಗೆ ಏನಾದ್ರೂ ಅನುಕೂಲ ಆಗ್ಲೇಬೇಕು. ಮೇಡಮ್, ನೀವೇನಾದ್ರೂ ಕೋಪ ಮಾಡ್ಕೊಂಡಿದ್ದೀರಾ? ಅದೆಲ್ಲ ನಿನಗೆ ಯಾಕೆ? ನಡಿ ನೀನ್ ಸುಮ್ನೆ. ಅಲ್ಲ ಮೇಡಮ್, ನಿಮ್ ಕೋಪ ಒಂಥರ ಜ್ವಾಲಾಮುಖಿ ಇದ್ದ ಹಾಗೆ ಪಕ್ಕದಲ್ಲಿ ನಡ್ಕೊಂಡ್ ಬರ್ತಾ ಇದ್ರು. ನಿಮ್ ಕೋಪದ ಬಿಸಿಗೆ ಎಷ್ಟು ಬೆವರ್ತಾ ಇದೀನಿ ನೋಡಿ. ಅಯ್ಯಬ್ಬ, ಆದ್ರೂ ಸ್ವಲ್ಪ ಕೂಲಾಗಿ ಮೇಡಮ್, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಏನಾಯ್ತು ಅಂತಂದ್ರೆ ಹೇಳಿ ಹೋಗ್ಲಿ. ಹೇ ಕಿರಿಕ್ ಸುಬ್ಬು, ನೀನ್ ಇತ್ತೀಚೆಗೆ ತುಂಬಾನೇ ವಿಚಿತ್ರವಾಗಿ ಆಡ್ತಿದ್ಯಾ ಅಂತ ಅನಿಸ್ತಿಲ್ವಾ ನಿನಗೆ? ವಿಚಿತ್ರವಾಗಿ ಆಡ್ತಿದ್ದೀನ? ಹೌದು. ನಾನೇನ್ ಮಾಡ್ದೆ? ಮೊದ್ಲೆಲ್ಲ ಶ್ರೀವಲ್ಲಿ ಕಾಲ್ ಮಾಡಿದ್ರೆ ರಿಸೀವೇ ಮಾಡ್ತಿರ್ಲಿಲ್ಲ. ಅವಳನ್ನ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ತರ ರಿಯಾಕ್ಟ್ ಮಾಡ್ತಿದ್ದೆ. ಆದ್ರೆ ಈಗ ಅವಳ ಕಾಲ್ಗೋಸ್ಕರನೇ ವೇಟ್ ಮಾಡ್ತಿರ್ತೀಯ ಅನ್ನೋ ತರ ಅವಳು ಕಾಲ್ ಮಾಡಿದ ತಕ್ಷಣ ಪಟ್ಟಂತ ರಿಸೀವ್ ಮಾಡ್ಬಿಡ್ತೀಯ. ನಿನ್ ಮುಖ ಅವಳು ಕಾಣುತ್ತೆ ಅನ್ನೋ ತರ ಹಲ್ಕಿಸ್ಕೊಂಡ್ ಹೇಳ ಶ್ರೀವಲ್ಲಿ ಅಂತ ಮಾತಾಡ್ತೀಯ. ಕೇಳಿದ್ರೆ ಏನು ಇಲ್ಲ ಮೇಡಮ್ ಅಂತೀಯ. ಅಯ್ಯೋ, ನಿಜವಾಗ್ಲೂ ಅಂತದ್ ಏನಿಲ್ಲ ಮೇಡಮ್. ನಮ್ಮ ಮನೆ ಖಾಲಿ ಮಾಡೋ ವಿಷಯಕ್ಕೆ ನಮ್ಮ ಪರವಾಗಿ ನಿಂತು ನಮ್ಮನ್ನ ಕಾಪಾಡಿದಾಳೆ ಮೇಡಮ್ ಅವಳು. ಅಷ್ಟೇ ಅಲ್ಲ, ಎಷ್ಟೋ ವಿಷಯದಲ್ಲಿ ನಮ್ಮ ಪರವಾಗಿ ನಿಂತು ನಮ್ಮ ಫ್ಯಾಮಿಲಿಗಿದ್ದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬಿಟ್ಟಿದಾಳೆ ಅವಳು. ಒಂದರ್ಥದಲ್ಲಿ ನೀವು ನಮ್ಮ ಫ್ಯಾಮಿಲಿಗೆ ಹೇಗೆ ಸಹಾಯ ಮಾಡಿದ್ರು, ಅವಳು ನಮ್ಮ ನೀನ್ ಅವಳ ಬಗ್ಗೆ ಏನ್ ಬೇಕಾದ್ರೂ ಹೇಳು, ಆದ್ರೆ ನನ್ನನ್ ಮಾತ್ರ ಅವಳ ಜೊತೆ ಕಂಪೇರ್ ಮಾಡ್ಬೇಡ ನೀನು. ಅಷ್ಟಕ್ಕೂ ಅವಳು ನಿನಗೆ ಸಹಾಯ ಮಾಡಿದಾಳೆ, ಅದಕ್ಕೋಸ್ಕರ ನೀನು ಅವಳ ಜೊತೆ ಕ್ಲೋಸ್ ಆಗಿದೆ ಅಂತ ಹೇಳ್ತಿದ್ಯಲ್ಲ. ಈಗ ನೀನಷ್ಟೇ ಹೇಳ್ದಲ್ಲ, ನಾನು ನಿಮ್ಗೋಸ್ಕರ ನಿಮ್ ಫ್ಯಾಮಿಲಿಗೋಸ್ಕರ ಎಲ್ಲ ಸಹಾಯ ಮಾಡಿದೀನಿ ಅಂತ. ನಿನ್ನ ಜೊತೆ ಯಾಕೆ ಕ್ಲೋಸ್ ಆಗಿಲ್ಲ? ಮಿನಿಸ್ಟ್ರು ಮಗಳು ಕ್ಲೋಸ್ ಆಗುವಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾಳೆ. ಇದರಲ್ಲಿ ಏನೋ ಇದೆ. ಮೆಲ್ಲಿಗೆ ಮೆತ್ತಗೆ ಯಾಕೋ ಮಾತಾಡ್ಬೇಕು ನಾನು? ಅಷ್ಟಕ್ಕೆ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನಾನು ಈ ಜಗತ್ತಲ್ಲಿ ಯಾರಿಗೂ ಹೆದರೋಳಲ್ಲ. ನೀನ್ ನನ್ನ ಮಾತನ್ನ ಮರೆಸ್ಬೇಡ ನೀನು. ನಾನು ಕೇಳಿರೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ನೀನ್ ಯಾಕೆ ನನ್ನ ಜೊತೆ ಕ್ಲೋಸ್ ಆಗಿಲ್ಲ? ಹಾಗೇನಿಲ್ಲ ಮೇಡಮ್, ನಿಮ್ ಜೊತೆ ನಾನು ಕ್ಲೋಸ್ ಆಗೇ ಇದ್ದೀನಿ. ನೀವಂದ್ರೆ ತುಂಬಾ ಗೌರವ ನನ್ಗೆ. ನೋಡು, ಇದೇ ಬೇಡ ಅನ್ನೋದು. ಆ ಶ್ರೀವಲ್ಲಿ ಜೊತೆ ಫ್ರೆಂಡ್ ಆಗಿ ಕಿಲ ಕಿಲ ಅಂತ ಮಾತಾಡ್ತಿರ್ತೀಯ, ಆದ್ರೆ ನನ್ನನ್ ಮಾತ್ರ ಗೌರವ ಅನ್ನೋ ಹೆಸರಲ್ಲಿ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ಯಾ ನೀನು.
ಮೇಡಮ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವಳು ನಾನು ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ದೀನಿ. ಏಯ್ ಬಾಯಿ ಮುಚ್ಚ ಸಾಕು. ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ಯಾ ಅಂತ. ಅವಳನ್ನ ನಿನ್ ಜೊತೆ ನಿನ್ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀಯಾ? ಡಿಸ್ಟೆನ್ಸ್ ಅಲ್ಲಿ ಇಟ್ಟಿದ್ಯಾ ನೀನು? ಅವಳಂತೂ ನೀನ್ ನೋಡಿದ್ರೆ ಸಾಕು ನಾಚಿ ನೀರಾಗೋಗ್ಬಿಡ್ತಾಳೆ. ಆ ನಾಚಿಕೆಯಲ್ಲಿ ಕಾಲಿನ ಹೆಬ್ಬೆಳ್ಳಲ್ಲಿ ನೆಲ ಕೆರಿತಾ ಇರ್ತಾಳೆ. ನೆಲ ಕೆರ್ದು 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 ದೊಡ್ಡ ಗುಂಡಿನ ಆಗ್ಬಿಡ್ಬೇಕು ಹಾಗಾಡ್ತಾಳೆ. ಕರೆನ್ಸಿ ಹಾಕ್ಸ್ಕೊಂಡು ಫೋನಲ್ಲಿ ಮಾತಾಡೋ ಹಾಗಿದ್ದಿದ್ರೆ ನಿಮ್ ದುಡ್ಡೆಲ್ಲ ಕರೆನ್ಸಿಗೆ ಆಗೋಗ್ತಿತ್ತೇನೋ. ಇದೇ ಸುಬ್ಬು, ನಿಮ್ಮಿಬ್ರ ಮಧ್ಯೆ ಏನೋ ಇದೆ. ಅವಳನ್ ಮಾತ್ರ ಬಾಯಿ ತುಂಬಾ ಶ್ರೀವಲ್ಲಿ ಅಂತ ಕರಿತೀಯ, ಆದ್ರೆ ನನ್ನ ಮಾತ್ರ ಮೇಡಮ್ 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 ಅಂತಿರ್ತೀಯ. ಮೇಡಮ್ ಅದು ರೆಸ್ಪೆಕ್ಟು. ಶ್ರೀವಲಿ ಅಂದ್ರೆ ನನಗೆ ಅಷ್ಟೇನು ರೆಸ್ಪೆಕ್ಟ್ ಇಲ್ಲ, ಆದ್ರೆ ನೀವು ಅಂದ್ರೆ ತುಂಬಾ ಗೌರವ ನನಗೆ, ಅದಕ್ಕೆ ಹಾಗೆ ಕರಿತೀನಿ. ಓ, ಗೌರವ ಅನ್ನೋ ಹೆಸರಲ್ಲಿ ನನ್ನ ದೂರ ಇಟ್ಟಿದ್ಯಾ? ಏನ್ ಕಾಂತಮ್ಮ ಅವ್ರೆ, ನಿಮ್ಗೂ ಹಾಗೆ ಅನ್ಸುತ್ತಾ? ಹ, ನಮ್ಮ ಕಾರ್ತಿಕೇಯ ನಿಮಗೆ ಕ್ಲೋಸ್ ಆಗ್ಬೇಕು. ಕರೆಕ್ಟ್ ಕಾರ್ತಿಕೇಯ, ಕರೆಕ್ಟ್ ಕ್ಲೋಸ್. ನೋಡು ನೋಡು, ನಾನು ಇಷ್ಟೆಲ್ಲ ಮಾತಾಡ್ತಿದ್ರು ನೀನ್ ಸುಮ್ಮನೆ ನಿಂತಿದ್ಯಾ? ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಆಗಲ್ವಾ ನಿನಗೆ? ಹೋಗು ಬಿಡು, ನೀನ್ ನನ್ನ ಜೊತೆ ಮಾತಾಡಬೇಡ, ಏನು ಮಾಡ್ಬೇಡ. ನಾನು ನಿನ್ ಜೊತೆ ಮಾತಾಡಲ್ಲ, ಹೋಗು. ಮೇಡಮ್ ಏನಾಗಿದೆ ಮೇಡಮ್ಗೆ? ಪದೇ ಪದೇ ಆ ಶ್ರೀವಲಿ ಹೆಸರು ನನ್ನ ಜೊತೆ ಯಾಕೆ ಸೇರಿಸಿದ್ದಾರೆ? ಮೇಡಮ್ ಮೇಡಮ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಮೇಡಮರೇ ಕಾರ್ತಿಕೇಯ, ಮೇಡಮರೇ ಕಾರ್ತಿಕೇಯ. ಮೇಡಮ್ ಅಯ್ಯಯ್ಯೋ, ಎಲ್ಲೋದ್ರು ಮೇಡಮು? ಈ ಕಡೆನೆ ಬಂದ್ರಲ್ಲ, ಕಾಣಿಸ್ತಾನೆ ಇಲ್ಲ. ಮೇಡಮ್ ಮೇಡಮ್ ಮೇಡಮ್. ಆಹಾ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಂಗ ಇದ್ದೇಕವ ನೀನು. ಆ ಲಕ್ಷ್ಮಿ ಕಳೆ ನಿನ್ನ ಮುಖದಲ್ಲಿ ತಾಂಡವ ಆಡ್ತೈತೆ. ಮಾರಾಣಿ ಮಾರಾಣಿ ನೀನು. ಮೇಡಮ್ ಇಲ್ಲಿದ್ದೀರಾ ನೀವು? ಅದ್ಯಾವ ಮೇಲೆ ಬಂದ್ರಿ ಇಲ್ಲಿಗೆ? ನನಗಂತೂ ಹುಡುಕಿ ಹುಡುಕಿ ಸಾಕಾಗೋಯ್ತು. ನೀನ್ ಯಾಕಪ್ಪ ನನ್ನನ್ನು ಹುಡುಕ್ತ್ಯಾ? ನಿನಗ್ ಬೇಕಾಗಿರೋ ಶ್ರೀವಲ್ಲಿ ತಾನೆ, ಹೋಗು ಅವಳನ್ನೇ ಹುಡ್ಕೊ ಹೋಗು. ಸುಮ್ಮನೆ ಏನೋ ಮಾತಾಡ್ಬೇಡಿ, ಬನ್ನಿ ಹೋಗೋಣ. ನಾನ್ ಬರಲ್ಲ, ಇವರು ಶಾಸ್ತ್ರ ಹೇಳ್ತಾರಂತೆ. ಇವ್ರು ಹೇಳೋದೆಲ್ಲ ನಿಜಾನೇ ಅನ್ಸ್ತಾ ಇದೆ. ನಾನ್ ಶಾಸ್ತ್ರ ಕೇಳ್ಕೊಂಡೇ ಬರೋದು. ಮೇಡಮ್ ಇವೆಲ್ಲ ಬೇಕಾ? ಇವರು ನಿಮ್ಮನ್ನ ಟಿವಿಲಿ ನೋಡಿರ್ತಾರೆ, ಅದಕ್ಕೆ ನಿಮ್ ಬಗ್ಗೆ ಗೊತ್ತಿರೋ ತರನೇ ಮಾತಾಡ್ತಾ ಇದಾರೆ. ನಮ್ಮ ಅಪ್ಪನೂ ಶಾಸ್ತ್ರ ಹೇಳ್ತಾರಪ್ಪ. ನೀವು ಅವ್ರ ಹತ್ರ ಶಾಸ್ತ್ರ ಕೇಳ್ಕೊಂಡು ಕೂತ್ಕೊಂಡ್ರೆ 24 ಗಂಟೆ ಹೇಳ್ತಾನೆ ಇರ್ತಾರೆ. ಬನ್ನಿ ಮೇಡಮ್ ಹೋಗೋಣ, ಇದೆಲ್ಲ ನಂಬೇಡಿ. ಅದೆಲ್ಲ ನನ್ಗೆ ಗೊತ್ತಿಲ್ಲ. ನಾನೀಗ ಶಾಸ್ತ್ರ ಕೇಳ್ಬೇಕು, ಕೇಳ್ತೀನಿ ಅಷ್ಟೇ. ನೀನ್ ಹೋಗೋದಾದ್ರೆ ಹೋಗು ಹೋಗು. ಅದ್ ಹೆಂಗ್ ಹೋಗ್ಬಿಡ್ತಾನೆ ಇವನು? ಕಾಡ್ದಾರಿಗೆ ನಿನ್ನ ಕಾವಲಾಗ್ ಬಂದವನೆ, ಈ ಕಾಡ ನೀನ್ ಒಬ್ಳೆ ಬಿಟ್ಟು ಹೋಗ್ಬಿಟ್ಟಾನೆ. ಕುತ್ಕಪ್ಪ ರಾಜ್ಕುಮಾರ, ಕುತ್ಕೋ, ಶಾಸ್ತ್ರ ಕೇಳ್ಕೊಂಡೆ ಹೋಗುವಂತೆ. ಆಹಾ, ನಿನ್ ಕೈಯಲ್ಲಿರೋ ರೇಖೆಗಳು ನಿನ್ನ ಭವಿಷ್ಯ ಹೇಳ್ತವೆ ಕುಸೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.